ನೀವು ಸಾಮಾನ್ಯವಾಗಿ ಕಂಪೋಸಿಂಗ್ ಅಂದ ತಕ್ಷಣ ಆ, ಈಗ ಹಂಸಲೇಖ ಅವ್ರು ನೋಡಿದ್ದೀರಿ, ಇಸ್ ಲೆಜೆಂಡ್ರಿ. ಅವ್ರೇನು ಮಾಡ್ಬಿಡ್ತಾರೆ, ಬೆಳಿಗ್ಗೆ 6 ಗಂಟೆಗೆ ಕರೀತಾರೆ, ಬರೋ ನಮ್ಗೆ ಕೂರಿಸ್ಬಿಟ್ಟು ಒಂದು ಸಾಲ ಹಾಕೊಂಡು ಪಕ್ಕದಲ್ಲಿ ಮಹಾಭಾರತ ರಾಮಾಯಣ ಒಂದು ಹಾರ್ಮೋನಿಯಂ ಇಟ್ಕೊಂಡು ಇಳಿಯರಾಜು ಸರ್ ಹಂಗೇನೆ. ನಂದು ಒಂದು ಹಂಗೆ ಆ ಥರದ್ದು ಯಾವುದೂ ಇಲ್ಲ. ಇವನ್ಗೆ ಎಲ್ಲಿ ಐಡಿಯಾ ಬರ್ತದೆ ಅಂದರೆ, ರೋಡಲ್ಲಿ ಹೋಗ್ಬೇಕಾದ್ರೆ, ಬಿರಿಯಾನಿ ಮಾಡಬೇಕಾದ್ರೆ, ಆಮೇಲೆ ಸಮಥಿಂಗ್ ನಾವು ಏನಾದರೂ ಕಿತ್ತಾಡ್ಬೇಕಾದ್ರೆ, ಈ ಥರ ಮಾತಾಡ್ಬೇಕಾದ್ರೆ, ಇಲ್ಲ ಅಂತಂದ್ರೆ ಬನ್ನಿ ಸರ್ ಎಲ್ಲ ಊಟಕ್ಕೆ ಹೋಗೋಣ ಅಂತ, ಆ ಥರದ ಜಾಗದಲ್ಲೇ ಐಡಿಯಾ ಬರೋದು. ಆ ಥರದಲ್ಲೇ ಹೇಳ್ತಾನೆ ನನಗೆ ಎಲ್ಲಾನು. ಆ ಥರ ಕಂಪೋಸ್ ಮಾಡ್ತಾನೆ. ಅದಾದ್ಮೇಲೆ ಅದನ್ನ ರೆಡಿ ಮಾಡ್ತಾನೆ ಗೊತ್ತಾ, ನಿಮ್ಗೆ ಅವಾಗ ಹೋಗಿ ಕೀಬೋರ್ಡ್ ಮೇಲೆ ಕುತ್ಕೋತಾನೆ, ಇದನ್ನ ಹೆಂಗೆ ಬಣ್ಣ ಕಟ್ಬೋದು ಅಂತ. ಬಟ್ ಇನ್ನು ಮಿಕ್ಕಿದೆಲ್ಲ ಲಲ ಬಾಯಲ್ಲೇ ಹೇಳ್ತಾನೆ ನನಗೆ, ಅಲ್ಲೇ ಬರೀತೀನಿ ನಾನು. ಸೊ ಅದರಿಂದ ನನಗೂ ಅವನಿಗೂ ಸೆಟ್ ಆಯ್ತದೆ. ಈ ಹಾಡು ಆ್ಯಕ್ಚುಲಿ ನಮ್ಮ ಸ್ಟುಡಿಯೋ ಮೇಲೆ ಅಡುಗೆ ಮಾಡಿಕೊಂಡು ಒಂದು 2-3 ಸಾಂಗ್ ಈ ಫಿಲ್ಮ್ದು ಮೇನ್ ಹುಕ್ ಲೈನ್ಸ್ನ ಟಕ ಅಂತ ಬಂತದು. ಸರ್ ಲಿರಿಕ್ ಹೇಳಿದಾಗ ಸರ್ ಸೂಪರ್ ಆಗಿದೆ, ಇದು ಹಿಂಗೆ ಹಾಡ್ಬೋದಲ್ಲ ಅಂತ ರೆಕಾರ್ಡ್ ಮಾಡ್ಕೊ ಅಂತಾರೆ. ಆಮೇಲೆ ತುಂಬ ಒಂದು ತಿಂಗಳು ಗ್ಯಾಪ್ ಆದಮೇಲೆ ಸರ್ ಅವತ್ತೊಂದು ರೆಕಾರ್ಡ್ ಮಾಡಿದ್ವಿ ನೋಡಿ ಅಂತ ತೆಗೆದು ಕೇಳಿ ಚೆನ್ನಾಗಿದೆ ಕಣ, ಇದಕ್ಕೆ ಪಲ್ಲವಿ ಅದೆಲ್ಲ ಮಾಡೋಣ ಅಂತ ವಿಲ್ ಸಿಟ್ ಆ್ಯಂಡ್ ವರ್ಕ್ ಆನ್ ಇಟ್. ಆಮೇಲೆ ಅರೇಂಜ್ಮೆಂಟು ಇದೆಲ್ಲ ಮಾಡೋಕ್ಕೆ ತುಂಬ ಟೈಮ್. ಈ ಪ್ರಾಜೆಕ್ಟ್ ಸ್ಪೆಷಲಿ ಇದು ಒಂದು ತಪಸ್ತರ ಮಾಡಿದ್ದೀವಿ ನಾವು. ಇದು ಖಂಡಿತವಲ್ಲ ಹಾಗೆ ಹೇಳ್ಬೇಕು. ಯಾಕಂದರೆ ಮೊನ್ನೆ ಬಾಂಬೆಲಿ ಹೋಗಿ DTS ಮಿಕ್ಸ್ ಮುಗಿಸೋವರೆಗೂ ಒಂದೊಂದು ಸೌಂಡೂ ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೆ ಇಂಡಿಯಾಸ್ ಬೆಸ್ಟ್ ಟೆಕ್ನಿಷಿಯನ್ಸ್ನ ಜೊತೆಲಿ ಕೆಲಸ ಮಾಡಿ, ಆಮೇಲೆ ಒಂದೊಂದು ರೆಕಾರ್ಡಿಂಗ್ ಸೆಷನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ KVN ಅವರು. ಅದು ಎರಡನೇ ಮಾತಿಲ್ಲ. ಅದಕ್ಕೆ ನಾನು ತಪಸ್ಸು ಅಂತ ಹೇಳಿದೆ. ಯಾರನ್ನೂ ಹಿಂದೆ ತಿರುಗಿ ನೋಡಲೇ ಇಲ್ಲ. ಈ ಹಾಡುಗಳು ಹಿಂಗೆ ಬರಬೇಕಂದ್ರೆ ಹಾಗೆ ಬರಬೇಕು. ಆಮೇಲೆ ಮೀಕಾ ಸಿಂಗ್ ಅವರು, ದೇವರ್ ಆಲ್ ವೆರಿ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಸಿಂಗರ್ಸು. ಎಲ್ಲ ಲ್ಯಾಂಗ್ವೇಜಲ್ಲೂ ಅವರನ್ನು ಹಾಡ್ಸೋದಾಗಲಿ ಅದೆಲ್ಲ ಒಂದು ಲ್ಯಾಂಗ್ವೇಜಲ್ಲಿ ಹಾಡ್ಸೋದೇ ಭಾಳ ಕಷ್ಟ. ಬಟ್ KVN ಪ್ರೊಡಕ್ಷನ್ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ್ಯಂಡ್ ಪ್ರೇಮ್ ಸರ್ ಪ್ಯಾಷನ್, ಅವರು ಕನ್ನಡದಲ್ಲಿ ಚೆನ್ನಾಗಿ ಮಾಡೋಣ, ಬೇರೆ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅನ್ನೋ ಮಾತೆಲ್ಲ ಮಗ, ಕನ್ನಡಕ್ಕೆ ಎಷ್ಟಿದೆ ಅದಕ್ಕಿಂತ ಡಬಲ್ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಮಾಡಬೇಕು, ಅಲ್ಲಿ ನಮ್ಮ ಹಾಡು ನುಗ್ಗಬೇಕು ಅನ್ನೋದು ಅವರೊಂದು ಇದು. ಅದು ಆ ಪ್ಯಾಷನ್ ಎಲ್ಲ ಸೇರಿ ಈ ಆಲ್ಬಮ್ ಆಗಿದೆ. ಇದೊಂದು ಡಿವೈನ್ ಪ್ರೋಸೆಸ್ ಕೇಳಿದ್ದು. ಇಟ್ ಇಸ್ ನಾಟ್ ಜಸ್ಟ್ ಒಂದು ಕಂಪೋಸಿಂಗ್, ಒಂದು ಸಿನಿಮಾ ಅಲ್ಲ, ಇದೊಂದು ಪೂಜೆ ಥರ ಮಾಡಿದ್ದೀವಿ ನಾವು. ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಪ್ರೇಕ್ಷಕರಿಗೆ ಹಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಇವತ್ತು KD ಚಿತ್ರದ 2ನೇ ಸಾಂಗ್ ರಿಲೀಸ್ ಆಗಿದೆ. ನೀವೆಲ್ಲರೂ ಆಶೀರ್ವಾದ ಮಾಡಿರೋದ್ರಿಂದ KD ಚಿತ್ರದ ಮೊದಲನೇ ಗೀತೆ ಶಿವ ಸಾಂಗು, ಶಿವನ ಅನುಗ್ರಹ ಇದೆ ಅಂತ ತುಂಬಾ ಅನಿಸುತ್ತೆ. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಟ್ರೆಂಡಿಂಗ್ ಆಯಿತು. ಮೇಡಮ್ ಹೇಳ್ದಂಗೆ ಸುಮಾರು 6 ಲಕ್ಷಕ್ಕಿಂತ ಮೇಲೆ ರೀಲ್ಸ್ ಆಗಿದೆ. ಸೊ ತುಂಬಾ ಖುಷಿ ಆಯಿತು. ಈಗ 2ನೇ ಸಾಂಗು ಸೆಟ್ ಆಗಲ್ಲ ಹೋಗಿ ನನಗೂ ನಿನಗೂ ಅಂತ ರಿಲೀಸ್ ಆಗ್ತಾಯಿದೆ. ಮಾತು ನಮ್ಮ ಅನ್ನದಾತರಿಂದನೇ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ K. ವೆಂಕಟನಾರಾಯಣ್ ಸರು ತುಂಬಾ ಈಸ್ ಅ ಪ್ಯಾಷನೆಟ್ ಪ್ರೊಡ್ಯೂಸರ್. KVN ಪ್ರೊಡಕ್ಷನ್ ಅಲ್ಲಿ ವೆಂಕಟ್ ಸರೇ ಆಗಿರ್ಬೋದು, ಸುಪ್ರೀತ್ ಸರೇ ಆಗಿರ್ಬೋದು, ಯಾವುದಕ್ಕೂ ಕಾಂಪ್ರಮೈಸ್ ಅನ್ನೋದು ಇಲ್ಲದೆ ಮಾಡಿರುವಂಥ ಚಿತ್ರ KD. ಆ್ಯಂಡ್ ಈ ಚಿತ್ರದ ನಿಜವಾದ ಹೀರೋ ನಿಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರು. ನಿಜವಾಗ್ಲೂ ಇನ್ಫ್ಯಾಕ್ಟ್ ಹಾನೆಸ್ಟ್ಲಿ ಇವಾಗ ನಾವು ಮನೆಯಿಂದ ಬರ್ತಾ ಇದ್ವಿ ಅಂದರೆ ಏನು ಹಾಕ್ಕೊತಾ ಇದ್ದೀವಿ ಅಂದರೆ ಏನು ಕಾಂಬಿನೇಷನ್ನು ಅಂತೆಲ್ಲ ಚೆಕ್ ಮಾಡ್ತೀವಿ. ಈ ಮನುಷ್ಯ ಇಲ್ಲಿ ಬಂದು ಸೌಂಡ್ ಚೆಕ್ ಮಾಡಿ ಅದೆಲ್ಲ ಮಾಡಿ, ಅಣ್ಣ ಏನು ಹಾಕೋತಾ ಇದ್ದೀವಿ ಅಂದರೆ ಯಾವ್ದಾರು ಕೊಡ್ರೆ ತಗ್ಲಾಕತ್ತೀನಿ ಅಂತಾರೆ. ಅಂದರೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ಕೊತಾರೆ ಅವ್ರು ಅನ್ನೋದು ಅವ್ರಿಗೆ ಕಾಳಜಿನೇ ಇಲ್ಲ. ನನ್ನ ಸಿನಿಮಾನ ಹೆಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾಳಜಿ ಅವ್ರಿಗೆ. ಸೊ ನಮ್ಮ ನಿಜವಾದ KD ಹೀರೋ ನಮ್ಮ ಪ್ರೇಮ್ ಸರ್ ಅವರು. ಸೆಟ್ ಆಗಲ್ಲ ಹೋಗಿ ನನಗೂ ನಿನಗೂ ಸಾಂಗ್ ರಿಲೀಸ್ ಆಗಿದೆ. ಯೂಶ್ವಲಿ ಲವ್ ಸಾಂಗ್ ಅಂದಾಗ ಎಲ್ಲ ಸೆಟ್ ಆಗಿರೋ ಥರ ಲಿರಿಕ್ಸ್ ಇರುತ್ತೆ, ಇದರಲ್ಲಿ ಹುಕ್ ಲೈನೇ ಸೆಟ್ ಆಗಲ್ಲ ಅಂತ ಇದೆ. ಸೊ ತುಂಬ ಮಜವಾಗಿರುವಂಥ ಸಾಂಗ್, ಕೇಳಬೇಕಾದ್ರೇ ಒಂದು ರೆಟ್ರೋ ಫೀಲ್ ಇರುತ್ತೆ, ರೆಟ್ರೋ ಲುಕ್ಕಲ್ಲೂ ಇರ್ತೀವಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನಾವು ಇವಾಗ ಪ್ರೇಮ್ ಸರ್ ಅರ್ಜುನ್ ಜನ್ಯ ಸರ್ ಅಂದಾಗ ಕಾಮನ್, ಅಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋದು ಅಥವಾ ಅಷ್ಟು ರೀಲ್ಸ್ ಆಗೋದು ಇಟ್ಸ್ ವೆರಿ ಕಾಮನ್. ಬಟ್ ನಾವೆಲ್ಲ ಫೈನಲ್ ಔಟ್ಕಮ್ ಬಂದಾಗ ವಾವ್ ಸಾಂಗ್ ಸೂಪರ್ ಆಗಿದೆ, ಏನು ಚೆನ್ನಾಗಿದೆ ಸಾಂಗ್ ಅಂತ ಹೇಳ್ತೀವಿ. ಬಟ್ ಅದ್ರ ಹಿಂದೆ ಪ್ರೇಮ್ ಸರ್ ಆಗಿರಲಿ, ಅರ್ಜುನ್ ಜನ್ಯ ಸರ್ ಆಗಿರಲಿ, KVN ಪ್ರೊಡಕ್ಷನ್ಸ್ ಆಗಿರಲಿ, ಎಷ್ಟು ಫೈಟ್ ಮಾಡ್ತಾರೆ, ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಅಂತ ವಿ ಕಾಂಟ್ ಇವನ್ ಇಮ್ಯಾಜಿನ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರೇಮ್ ಸರ್.